ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪವನ್ ಡಿಜಿಟಲ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿರಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ. ಈಗ ತುಂಬ ವೈರಲ್ ಆಗಿದಂಥ ಒಂದು ಮ್ಯಾಟರ್ ಏನು ಗೊತ್ತಾ, ಎಗ್ಗೋಸ್ ಅಂತ ಒಂದು ಬ್ರ್ಯಾಂಡ್. ಈ ಎಗ್ಗೋಸ್ ಅಂತ ಒಂದು ಬ್ರ್ಯಾಂಡ್ ಇವ್ರದ್ದು ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ. ಸೊ ನೋಡಿ, ಅದ್ರ ಬಗ್ಗೆ ಕಾಂಟ್ರವರ್ಸಿ ಟಾಪಿಕ್ ಇದು. ಟ್ರಸ್ಟಿಫೈಡ್ ಅಂತ ಒಂದು ಯೂಟ್ಯೂಬ್ ಚಾನಲ್, ಅದು ಅವ್ರು ಯಾವಾಗಲೂ ಕೂಡ ಈ ರೀತಿಯಾದಂಥ ಬ್ರ್ಯಾಂಡ್ಸ್ಗಳದ್ದು, ಫುಡ್ ಬ್ರ್ಯಾಂಡ್ಸ್ಗಳದ್ದು ಟೆಸ್ಟಿಂಗ್ ಮಾಡ್ತಾ ಇರ್ತಾರೆ. ಸೊ ನೋಡಿ, ಅದ್ರದ್ದು ಟೆಸ್ಟ್ ಮಾಡಿದ್ದಕ್ಕೆ ಗೊತ್ತಾಯಿತು ಅದನ್ನು ತಿನ್ನೋದ್ರಿಂದ ಕಾರ್ಸಿನೋಜೆನಿಕ್ ಎಫೆಕ್ಟ್ ಇದೆ. ಸೊ ಕಾರ್ಸಿನೋಜೆನಿಕ್ ಸೆಲ್ಸ್ ಒಳಗಡೆ ಇದೆ, ಅದನ್ನು ತೊಗೊಂಡಾಗ ಬಾಡಿಗಡೆ ಹೋಗ್ಬಿಟ್ಟು ಕಾರ್ಸಿನೋಜೆನಿಕ್ ಎಫೆಕ್ಟ್ ಆಗುತ್ತೆ. ಅದು ಬಂದು 2A ಎಫೆಕ್ಟ್. ಸೊ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ. ಕಾರ್ಸಿನೋಜೆನಿಕಲ್ಲಿ ತುಂಬ ಎಫೆಕ್ಟ್ಸ್ ಇದೆ. ಸೊ 2A ಅಂತ ಕರಿತೀವಿ, 2B ಅಂತ ಕರಿತೀವಿ, ಈ ರೀತಿ ತುಂಬ ಎಫೆಕ್ಟ್ಸ್ ಇದೆ. ಸೊ ಈ ಎಫೆಕ್ಟ್ಸ್ ಎಲ್ಲ ಇರುವಂಥದ್ದು ಐಟಮ್ ನೀವು ಡೈಲಿ ತಿಂತಾ ಇರ್ತೀರ. ನೀವು ಡೈಲಿ ಯಾರ್ಯಾರು ಆಯಿಲ್ ಡೀಪ್ ಫ್ರೈಡು ಐಟಮ್ ತಿಂತಾ ಇದ್ದೀರ, ಬಜ್ಜಿ, ಬೋಂಡಾ ಮತ್ತು ಕಬಾಬ್, ಆಯಿಲ್ ಡೀಪ್ ಫ್ರೈಡ್ ಯಾವ್ದು ತೊಗೊಳ್ಳಿ, ಅದರೊಳಗಡೆ ಎಂಥ ಡೇಂಜರ್ ಗೊತ್ತಾ. ಅದನ್ನು ತಿನ್ನೋದ್ರಿಂದ ಕೂಡ ನಿಮಗೆ ಕ್ಯಾನ್ಸರ್ ಬರುತ್ತೆ. ಮತ್ತು ನೀವು ಯಾರ್ಯಾರು ಏನಂತಾರೆ ಸ್ಮೋಕ್ ಮಾಡ್ತಾ ಇರ್ತೀರ, 1000 ಟೈಮ್ಸ್ ಕ್ಯಾನ್ಸರ್ ಬಂದೇ ಬರುತ್ತೆ. ನೀವು ಯಾರ್ಯಾರು ಡೈಲಿ ಆಲ್ಕೋಹಾಲ್ ತೊಗೊಳ್ತಾ ಇರ್ತೀರ, ಅದರಲ್ಲೂ ಕೂಡ ಕಾರ್ಸಿನೋಜೆನಿಕ್ ಎಫೆಕ್ಟ್ ಆಗುತ್ತೆ, ಖಂಡಿತ ನಿಮಗೆ ಕ್ಯಾನ್ಸರ್ ಬರುತ್ತೆ. ನೋಡಿ, ನೀವು ಹಂಗಂತ ಹೇಳ್ತಾ ಹೋಗ್ತಿದ್ರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು, ಎಲ್ಲ ತಿನ್ನೋದ್ರಿಂದ ಕ್ಯಾನ್ಸರ್ ಬಂದೇ ಬರುತ್ತೆ. ಇಟ್ಸ್ ರಿಯಲಿ ಟ್ರೂತ್. ಬಟ್ ಆದರೆ ಎಗ್ಗೋಸಿಂದ ಬರುವಂಥ ಮೊಟ್ಟೆ ಮೇಲೆ ಕ್ಯಾನ್ಸರ್ ಬರ್ತದೆ ಅಂದರೆ ನಾರ್ಮಲ್ ಮೊಟ್ಟೆ ಮೇಲೆ ಕೂಡ ಬರುತ್ತೆ ಇಲ್ಲೋ ನಂಗೆ ಗೊತ್ತಿಲ್ಲ, ಅದನ್ನು ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಹಂಗೆ ಅಂದ್ಬಿಟ್ಟು ಎಲ್ಲದ್ರ ಬಗ್ಗೆನೂ ನೀವು ಟೆಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗೆ ಅಂದ್ಬಿಟ್ಟು ಮನುಷ್ಯ ಏನು ಊಟ ತಿನ್ನಬೇಕು, ಎಲ್ಲ ಊಟ ತಿನ್ಬಿಟ್ಟು ಸುಮ್ಮನೆ ಇರೋಕ್ಕಾಗಲ್ಲ. ನಿಮಗೆ ಎಲ್ಲಿ ಬೆಸ್ಟು ಆಚೆಗಡೆ ಸಿಗುವಂಥ ಬೇಜಾನ್ ಮೊಟ್ಟೆ ಅಂಗಡಿಗಳಿದೆಯಲ್ಲ, ಅಲ್ಲಿ ಹೋಗಿ ತೊಗೊಳ್ತೀನಿ. ಸೊ ಪ್ರೋಟೀನ್ ಬ್ಯಾಲೆನ್ಸ್ ಆಗಬೇಕಲ್ಲ. ಇನ್ ಕೇಸ್ ನಿಮ್ಗೆ ಅದಾಗಿಲ್ಲ ಅಂತಂದರೆ ಹರ್ಬಲೈಫ್ ಪ್ರೋಟೀನ್ ಯೂಸ್ ಮಾಡಿ. ಸೊ ಪ್ರೋಟೀನ್ ಹೆಂಗಾರು ಮಾಡಿ ನೀವು ಪ್ರೋಟೀನ್ ಬ್ಯಾಲೆನ್ಸ್ ಮಾಡಲೇಬೇಕಲ್ಲ ಬಾಸ್ ಬಾಡಿಗೆ. ಲಾಸ್ಟ್ ವೀಡಿಯೋ ಕೂಡ ನಾನು ಪ್ರೋಟೀನ್ ಬಗ್ಗೆ ಮಾತಾಡಿದೆ. ಸೊ ಪ್ರೋಟೀನ್ ಮಾಡಲೇಬೇಕಲ್ಲ ಬಾಡಿಗೆ. ಹಂಗಂದ್ಬಿಟ್ಟು ಮೊಟ್ಟೆ ತೊಗೊಂಡ್ರೆ ಕ್ಯಾನ್ಸರು, ಬಜ್ಜಿ ಬೋಂಡ ತಿಂದರೆ ಕ್ಯಾನ್ಸರು, ಸಿಗರೇಟ್ ಸೇದೋರು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಕ್ಯಾನ್ಸರ್, ಎಲ್ಲ ಏನು ಮಾಡೋರು ಕ್ಯಾನ್ಸರ್ ಬಂದೇ ಬರುತ್ತೆ. ಎಂಡ್ ಆಫ್ ದ ಡೇ ಈಗಿರೋವಂಥ ಸಿಡೆಂಟಲ್ ಲೈಫ್ ಸ್ಟೈಲಲ್ಲಿ ಎಲ್ಲರದು ನಮ್ಮದು ಲೈಫ್ ಸ್ಪ್ಯಾನ್ ಬಂದು ಒಂದು 60-70 ವರ್ಷ ಮ್ಯಾಕ್ಸಿಮಮ್. ಅಂದರೆ ನೀವು ಹೆಂಗೆ ಬಾಡಿ ಚೆನ್ನಾಗಿ ಇಟ್ಕೊಂಡು ಕೂಡ ಇದನ್ನು ತಲೆಯಲ್ಲಿ ಒಳಗಡೆ ಇಟ್ಕೊಬಿಡಿ. ಸೊ ತುಂಬ ಡಯಟ್ ಕಾನ್ಷಿಯಸ್ನೆಸ್ ಇಟ್ಕೊಂಡು ಬೇಗ ಕೂಡ ಹೋಗ್ಬಿಡ್ಬೋದು. ಸೊ ಎಷ್ಟಾಗುತ್ತೋ ಅಷ್ಟು ಮಾತ್ರ ಇಟ್ಕೊಳ್ಳಿ ಡಯಟ್ ಕಾನ್ಷಿಯಸ್ನೆಸ್, ಅದನ್ನು ಬಿಟ್ಟು ಓವರಾಗಿ ಮಾಡ್ಲಿಕ್ಕೆ ಹೋಗ್ಬಿಡಿ. ಸೊ ನೋಡಿ, ಅದಾಗಿದೆ ಕರೆಕ್ಟ್. ಹಂಗಂದ್ಬಿಟ್ಟು ಬೇರೆ ಮೊಟ್ಟೆ ತಿನ್ನೋದ್ರಿಂದ ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅನ್ನೋದು ಕ್ವಶನ್ ಮಾರ್ಕ್. ಸೊ ಹಂಗಂತ ಅಂದರೆ ಎಲ್ಲದರಿಂದನೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದಲ್ಲ ಅದು, ಅದಲ್ಲ ಇದು. ಸೊ ಅಳಿಯ ಅಲ್ಲ ಸನ್ನಿಲ್ಲ ಅಂತ ಕರೆಯೋಕ್ಕಾಗುತ್ತೆ. ಎರಡೂ ಒಂದೇ. ಇಂಗ್ಲೀಷಲ್ಲಿ ಸನ್ನಿಲ್ಲ, ಕನ್ನಡದಲ್ಲಿ ಅಳಿಯ. ಸೊ ಎರಡೂ ಕೂಡ ಒಂದೇ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡಿ. ಒಟ್ಟಿನಲ್ಲಿ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನ್ನ ತೊಗೊಳ್ಳಿ. ಆ್ಯಂಡ್ ನಿಮ್ಗೆ ಇನ್ ಕೇಸ್ ಪ್ರೋಟೀನ್ ಬ್ಯಾಲೆನ್ಸ್ ಮಾಡೋದು ಗೊತ್ತಿಲ್ಲ, ಆ್ಯಂಡ್ ನ್ಯೂಟ್ರಿಷನ್ ಅಂದರೆ ಏನಂತ ಗೊತ್ತಿಲ್ಲ, ಒಟ್ನಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸಕ್ಕೆ ರೆಡಿ. ಸೊ ನಿಮಗೆ ನಾನು ಮಾಡೋಂಥ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಅಟ್ಲೀಸ್ಟ್ ಒಂದು 5-10 ಜನರ ಶೇರ್ ಮಾಡಿ. ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.